ಆನ್ ಮಾಡಿದ್ದೀನಿ. ಮಾನವ ಜ್ಞಾನವನ್ನು ಯಾವ ರೀತಿ ಸಂಕ್ರಮ ಮಾಡ್ತಿದ್ದಾಳೆ ಅಂದ್ರೆ ಹೇಗೆ? ಸ್ವಾಮಿ ಎಲ್ಲಿದ್ದಯ್ಯಪ್ಪ ತಂದೆ ನನ್ನ ಎಳಮನೆಯ ಮಾದೇವ ಕರವಾಗಲಿ ಮಾದೇವ ಕರವಾಗಲಿ ಮಾದೇವ ಮಾದೇವನ ನಿನ್ನ ನಂಬಿದೆ ನನ್ನ ಮನಸ್ಸೆಲ್ಲ ಪಾಳ ಪರಮಾತ್ಮ ಪಾರ ಮಾಡಬಾರದೆ ಪಾಪದ ಕೂಗು ಕೇಳದೆ ಬಂದು ನೋಡದೆ ಮಾದೇವ ಹೆಣ್ಣಾಗಿ ಹುಡಕ್ಕಿಂತ ಪಾಪಿಯ ಹೆಣ್ಣು ಜನುಮ ಸ್ವಾಮಿ ಮಣ್ಣಿನ ಮೇಲೆ ಮರವಾಗಿ ಮಣ್ಣಿನ ಮೇಲೆ ಮರವಾಗಿ ಮಣ್ಣಿನ ಮೇಲೆ ಗುರುವೇ ಮರವಾಗಿ ಹುಟ್ಟಿದರೆ ಸ್ವಾಮಿ ಹೋಗ ಬರವರಿಗೆ ನೆರಳಾಗಿ ಹೋಗ ಬರವರಿಗೆ ನೆರಳಾಗಿ ದೇವನ ನಿನ್ನ ನೆನಪಿದೆ ನನ್ನ ಮನಸ್ಸೆಲ್ಲ ಬಾಳ ನೊಂದಿದೆ ಸ್ವಾಮಿ ಪರಮಾತ್ಮ ಪಾರು ಮಾಡಬಾರದೆ ಪದ ಕೂಗು ಕೇಳದೆ ಗಾಡಿ ತೋರದೆ ಮಾದೇವ ಸ್ವಾಮಿ ಅಡವಿಲ್ಲಿ ಅತ್ತಾರೆ ಗಿಡವೇನು ಬಲ್ಲದು ಸ್ವಾಮಿ ಗಿಡದ ಮೇಲಿರುವ ಗಿರಿರಾಮ ಗಿಡದ ಮೇಲಿರುವ ಗಿರಿರಾಮ ಗಿಡದ ಮೇಲಿರುವಂತ ಗಿರಿರಾಮ ಕೂತುಕೊಂಡು ಅದು ಸಂಕ್ರಮಣ ಕಷ್ಟ ನೋಡಿ ಅಳುತ್ತಾವೆ ಸಂಕ್ರಮಣ ಕಷ್ಟ ನೋಡಿ ಅಳುತ್ತಾವೆ ಸ್ವಾಮಿ ನನಗೆ ತಂದೆ ತಾಯಿಗಳ ನನಗೆಲ್ಲ ಮಾದೇವ ನನಗೆ ಬಂದು ಬಳಗಾದಾಸೆ ಮಗನಿಲ್ಲ ಕಷ್ಟ ಕೇಳವರೇ ಯಾರಿಲ್ಲ ಕಾಲ ಸುಖವೇ ಮಗನಿಲ್ಲ ಸ್ವಾಮಿ ಕಾಡುಗ ಸ್ವನುಗಾನ ಕೈಯಲ್ಲೇ ನಾ ಹಿಡಿದು ಪಾಡಲ್ಲಿ ಪ್ರಾಣ ಬಿಡುವೆ
ದೇವನ ನಿನ್ನ ನಂಬಿದೆ, ನನ್ನ ಮನಸ್ಸೆಲ್ಲ ಬಾಳ ನಂಬಿದೆ. ಪರಮಾತ್ಮ ಪಾರ ಮಾಡಬಾರದೆ, ಪರಿತಾಪದ ಕೂಗು ಕೇಳದೆ. ಮಾದೇವ ಹಣೆಯಲ್ಲಿ ಬರೆದಂತ ಪಾಪಿಯ ಬ್ರಹ್ಮದೇವ, ನನಗೆಂತ ಬರಿದೆಯ ಬರಿದೆಯ. ಅಯ್ಯೋ ಮಹೇಶ್ವರ, ಹೌದು ಕಾಡು ಸ್ವಾಲಗನ ಕೈ ಹಿಡಿದದಕ್ಕೆ ನಾನು ಸ್ವಾಮಿ ಕಾಡಲ್ಲಿ ಬಂದು ಪ್ರಾಣ ಬಿಡ್ತಿದನಲ್ಲ ಮಾದಪ್ಪ. ನನಗೆ ತಂದೆ ತಾಯಿ ಆಸೆ, ಬಂದು ಬಳಗದ ಆಸೆ, ಕೈ ಹಿಡದಂತ ಪತಿ ಆಸೆ, ಕೈ ಹಿಡುವಂತ ಪತಿ ಆಸೆ ನನಗಿಲ್ಲವಲ್ಲ ಸ್ವಾಮಿ. ಹಣೆಯಲ್ಲಿ ಬರೆಯುವಂತ ಪಾಪಿಯ ಬ್ರಹ್ಮದೇವ, ನನಗೆಂತ ಬರೆ ನಾನಿ ಬರದೆ ಅಂತ ಹೇಳಿ ಸಿಂಕಮ್ಮ. ಹೌದು, ಮಾದಪ್ಪ ಜ್ಞಾನ ಮಾಡಬೇಕು. ಈ ಕಡೆ ಸಿಂಕಮ್ಮ ಮಹದೇಶ್ವರ ಜ್ಞಾನವನಿಗೆ ಯಾವಾಗ ಮಾಡಿದ್ಲು, ಈ ಕಡೆ ವಾಸುದೇವ ಅಂದ್ರೆ ಗಾಳಿ. ಹೌದು, ಆ ವಾಸುದೇವ ಸಂಕಮ್ಮನ ಕಣ್ಣೀರುಗಳನ್ನ ಆಕಾಶಕ್ಕೂ ಪ್ರಿಯ ಮಾಡಲಿಲ್ಲ, ಭೂಮಿ ತಾಯಿಗೂ ಪ್ರಿಯ ಮಾಡಲಿಲ್ಲ. 77 ಮಲ ಕಡ ಕೈಲಾಸದಲ್ಲಿ ಕೂತಿದ್ರಲ್ಲ ನನ್ನಪ್ಪ ಮಾದೇಶ್ವರ. ಆ ಮಾದೇಶ್ವರನ ಪಾದಕ್ಕೆ ಸಂಕಮ್ಮ ಅತ್ಯಂತ ಕಣ್ಣೀರು ಮಾದಪ್ಪನ ಮುತ್ತಿನ ಜೋಳಗಳಿಗೆ ಮುತ್ತಿನ ಮಣಿ ಆಗ್ಬಿಡ್ತು. ಮಾದವನ ನಾಗಪತಿ ಕೂತಂತ 4 ಅಡಿ ಅಡಿಯ ಕಣ್ಣೀರು ನಾಗರತ್ನ ಧರಳಾಗ್ಬಿಡ್ತು. ಹೌದು, ಮಾದಪ್ಪನ ಪಾದಕ್ಕೆ ಬಿದ್ದಂತ ಕಣ್ಣೀರು ಗರಿ 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 ತಿರುಗಿ ಹೌದು ಪಾದ್ಯಾತಿ ಕುಸುಮ ಆಗ್ಬಿಡ್ತಂತೆ. ಶಿವ ಶಿವ. ಯಾವಾಗ ಮಾದೇಶ್ವರ ಆಲಂಬೋಡಿ ದುಂಡೆಗೌಡನ ಮನೆಗೆ ಅಗಲಿ ಪಿಂಡಕ್ಕೆ ಹೋಗಬೇಕು ಅಂತ ಸ್ವಾಮಿ ಅಂತರಗಂಗೆ ಒಳಗೆ ಸ್ನಾನ ಮಾಡಿಕೊಂಡು ಜಡೆ ಕಲ್ಲತ್ರ ಬಂದು ತಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಆತ್ಮಲಿಂಗ, ಹೌದು ಆತ್ಮಲಿಂಗ ಕಳವು ಅಂಗನ ಮುಡಿಕೊಂಡು 66 ಪುರಾಣ 12 ಜಪಾತಪಗಳ ಮಾಡ್ತಾ ಇದ್ರಂತೆ. ಹೌದು ಮಾದೇಶ್ವರ. ಆ ಮಾಡುವಂತ ಆ ನನ್ನಪ್ಪ ಮಾದೇಶ್ವರ ಪಾದಕ್ಕೆ ಸಂಕಮ್ಮನ ಕಣ್ಣೀರುಗಳು ಯಾವಾಗ ಮಾದಪ್ಪದಲ್ಲಿ ಬಿದ್ದು ಪಾರಿಜಾತ ಪುಷ್ಪವಾಗಿ ಯಾವಾಗ ಪುಷ್ಪಗಳಾಗ್ಬಿಡ್ತು, ಮಾದಪ್ಪನವ್ರು ಬಿಟ್ಟು ಸ್ಥಳ ಒಳ್ಳೆಯದು, ಕಾಡು ಒಳ್ಳೆಯದು. ನಂತರ ನೀವು ಮರ್ತೋಕದ ಕಾಡಲ್ಲಿ ಬಂದು ನೆಲೆಸೋದಕ್ಕೆ ಪಕ್ಷಿಗಳ ಕಣ್ಣೀರು, ಪಕ್ಷಿಗಳ ಕಣ್ಣೀರು ಇಲ್ಲ 80 ಕೋಟಿ ಜೀವರಾಶಿಗಳ ಕಣ್ಣೀರು, ಯಾರ ಕಣ್ಣೀರುಗಳಾಗಿರ್ಬೋದು ಅಂತೇಳಿ ಮಾದಪ್ಪ ತಟ್ಟಾಳಿ ಕಣ್ಣನ್ನು ತೆರೆದಾಳು ಮಾದೇವ, ನಿಶ್ಚಯಿಸಿ ರಾಜ್ಯ ನೋಡವರೇ ಅಲ್ಲಿ
ಮುಲಿಗರಡಿ ಸೂಜಾಡಿ ಅಲ್ಲಿ ಕಳಿಂಗ ಎಡೆಯಾಡಿ ಬಾನನ್ನ ಮಾದೇವ ಅಲ್ಲಿ ಕಳಿಂಗ ಎಡೆಯಾಡಿ ಬಾನನ್ನ ಮಾದೇವ ಯಾವಾಗ ತಕ್ಕಣಿ ಕಣ್ಣನ ತರದು ಯಾವಾಗ ನಿಷ್ಠಯಿಸಿ ರಾಜ್ಯಗಳನ್ನ ನೋಡಿದ್ರು ಹೌದು ಶಿವ ಶಿವ ಕೊಕ್ಕೆರೆ ಕೊಮಿಡಿಕ್ಕೆ ಬೈಲಲ್ಲಿ ಸಿಂಕಮ್ಮ ಮಾದೇವ ಆಹಾ ಮಹಾದೇವ ಮಹಾದೇವ ಅಂತೇಳಿ ಮಹಾದೇವನ ಅಜ್ಞಾನವನ್ನ ಮಾಡುವಾಗ ಹೌದೌದು ನೋಡಿದ್ರು ಮಾದೇಶ್ವರ ಯಾರು ಹೆಣ್ಮಗಳು ಓದ್ತಿರ್ತ ಕಣ್ಣೀರು ನನ್ನ 77 ಮಲಕ್ಕಳ ಕೈಲಾಸಕ್ಕೆ ಪ್ರೂವಾಗ್ಬಿಡ್ತಲ್ಲ ಹೋಗಿ ನಾನು ಹೆಣ್ಣುಮಗಳ ಕಷ್ಟ ಪರಿಶೋಧನೆ ಮಾಡಲಿಲ್ಲ ಅಂದ್ರೆ ನಾರಾಯಣನಿಗೆ ನಾಮ ಸೇವೆ ಇಲ್ಲ, ಶಿವನಿಗೆ ಶಿವಪೂಜೆ ಇಲ್ಲ, ಆಕಾಶದಲ್ಲಿ ಮಳೆ ತಪ್ಪೋಗ್ಬಿಡ್ತಿದೆ, ಭೂಮಿಯಲ್ಲಿ ಬೆಳೆ ತಪ್ಪೋಗ್ಬಿಡ್ತಿದೆ ಅಂತೇಳಿ ಮಾದಪ್ಪ ಬಡವಿ ಹೆಣ್ಣುಮಗಳ ಕಷ್ಟ ಪರಿಶೋಧನೆ ಮಾಡಬೇಕು. ಹೌದು ಬೆಟ್ಟದ ಗಾತ್ರ ಕಷ್ಟ ಬಂದಿದ್ರು ಜಂಗಿನ ಪಾದದಲ್ಲಿ ಹೊತ್ತು ನಾನು ಜಲ ಕಾಣಿಸ್ಬೇಕು ಅಂತೇಳಿ ನನ್ನಪ್ಪ ಮಾದೇಶ್ವರ ಸ್ವಾಮಿ ಬೇಡರ ಕಣ್ಣಿನ ಕರದವರೇ ಯಾವಾಗ ಬೇಡ್ಕಣಪ್ಪನ ಕೂಕೊಂಡ್ರಂತೆ ನನ್ನಪ್ಪ ಮಾದೇವ ಹೌದು ಬೇಡ್ರಿ ಕಣಪ್ಪ ಓಡೋಡ್ ಬಂದಿದ್ದಾನೆ ಹೌದು ಉರುಳಿಸಿದ್ದಾನೆ ಮಾನಪ್ಪ ಬೇಡ್ರಿ ಕಣಯ್ಯ ಆದಷ್ಟು ಬೇಗ ಬಾರೋ ಅಂತ ನನ್ನ ಕರೆದ್ರಲ್ಲಿ ಅದಕ್ಕೋಸ್ಕರ ಪರ ಮಾಡಿದ ಮಾದೇವ ಹೌದು ಬಿಡ್ರಿ ಕಣಯ್ಯ ಯಾತಕ್ಕೋಸ್ಕರ ಪರ ಮಾಡಿದ ಕೇಳ್ತಿದ್ದೀನೋ ನಿನ್ನೆ ಒಂದ ಕಣಿತಿತ್ತು ನನ್ನ ಲಿಂಗಕ್ಕೆ ಧರಿಸೋದಕ್ಕೋಸ್ಕರವಾಗಿ ಶಿವ ಶಿವ ನೀನೇ ಜಗತ್ತಿಗೆ ಭೂಷಣ ನಿನ್ನ ಬಿಟ್ರೆ ಇನ್ನಿಲ್ಲ ಅಂತಾನೆ ಹೇಳ್ತಿದ್ನಲ್ಲೋ ನಿನ್ನ ಬಿಟ್ರೆ ಇನ್ನಿಲ್ಲ ಅಂತಾನೆ ಹೇಳ್ತಿದ್ದಿ ನೀನೆಲ್ಲ ಕಣೆಯ ಶರಣ ಯಾರು ಹೆಣ್ಣುಮಗಳು ಅತ್ಯಂತ ಕಣ್ಣೀರು ನನ್ನ 77 ಮಲಕ್ಕಳ ಕೈಲಾಸಕ್ಕೆ ಬಿಡುತ್ತು ಕೊಡೋ ಬಿಡ್ರಿ ಕಣಯ್ಯ ಹೌದಪ್ಪ ಆ ಹೆಣ್ಣುಮಗಳು ಅತ್ಯಂತ ಕಣ್ಣೀರು ನನ್ನ ಮುತ್ತಿನ ಜೋಳದ ಒಳಗೆ ಮುತ್ತಿನ ಮಣಿ ಆಗ್ಬಿಡ್ತು ನನ್ನ ನಾಲ್ಕು ಕಣ್ಣೀರು ನಾಗರತ್ನ ಹಾಳಾಗ್ಬಿಡ್ತು ನನ್ನ ಪುಟ್ಟಪಾದಕ್ಕೆ ಬಿದ್ದಂತ ಕಣ್ಣೀರು ಗರಿಗೆ ಆಧ್ಯಾತ್ಮಿಕ ಆಗ್ಬಿಡ್ತು ಬಿಡ್ರಿ ಕಣಯ್ಯ ಹೋಗಿ ನಾನು ಹೆಣ್ಣು ಮಗಳ ಕಷ್ಟ ಪರಿಶೋಧನೆಯನ್ನ ಮಾಡಲಿಲ್ಲ ಅಂದ್ರೆ ಹೌದು ಮಾಡಲಿಲ್ಲ ಅಂದ್ರೆ ನಾರಾಯಣನಿಗೆ ನಾಮ ಸೇವೆ ಇಲ್ಲ, ಶಿವನಿಗೆ ಶಿವಪೂಜೆ ಇಲ್ಲ, ಆಕಾಶದಲ್ಲಿ ಮಳೆ ತಪ್ಪೋಗ್ಬಿಡ್ತಿದೆ, ಭೂಮಿಯಲ್ಲಿ ಬೆಳೆ ತಪ್ಪೋಗ್ಬಿಡ್ತಿದೆ ಬಿಡುವ ಕಣಯ್ಯ. ಅದಕ್ಕೆ ನಾನು ಹೆಣ್ಣುಮಗಳ ಕಷ್ಟ ಪರಿಶೋಧನೆ ಮಾಡೋದಕ್ಕೆ ಶಿವ ನಡ್ಕೊಂಡು ಹೋಗಿ ಹೆಣ್ಣು ಮಗಳ ಕಷ್ಟ ಪರಿಶೋಧನೆ ಮಾಡ್ತೀನಿ ಅಂದ್ರೆ ಹೌದಪ್ಪ, ಮಾರ್ಲಮ್ಮಿ ಜಡಿಮಳೆ ಊದು ಭೂಮಿಯಲ್ಲಿ ಇರ್ತಕ್ಕಂಥ ಕಲ್ಲೆಲ್ಲ ನಕಲ ಮುಳ್ಳು ಯಾವ ರೀತಿ ಅಂಡಾಡ್ತದೋ ಭೂಮಿಲಿ, ಹೌದು ಆ ರೀತಿ ಕಲ್ಲು ಮುಳ್ಳುಗಳೆಲ್ಲ ಅಂಡಾಡ್ತದೆ. ಪುಟ್ಪಾದ ಎತ್ತಿ ಮಾಡಿ ಬಿಟ್ರೆ ನನ್ನ ಪುಟ್ಪಾದ ಕೊಂಡೋಗ್ಬಿಡ್ತದೆ ಬಿಡ್ರಿ ಕಣಯ್ಯ. ಅದಕ್ಕೆ ಹುಲಿ ಮೇಲೆ ಕೂತ್ಕೊಂಡು ಹೋಗಿ ಹೆಣ್ಣು ಮಗಳ ಕಷ್ಟ ಪರಿಶೋಧನೆ ಮಾಡ್ತೀನಿ. ಅದಕ್ಕೆ ಬಿಡ್ರಿ ಕಣಯ್ಯ, ಹುಲಿ ಮೇಲೆ ಕೂತ್ಕೊಂಡು ನಾನು ಹೆಣ್ಣು ಮಗಳ ಕಷ್ಟ ಪರಿಶೋಧನೆ ಮಾಡ್ತೀನಿ. ಅದಕ್ಕೆ ಕಂಡ ಚಿಕ್ಕದೊಂದ ಮುರಿಯ ಮುರಿಯ ಮರಗಣ ಬಾರ ಜನಶರಣ ಕಣ್ಣಯ್ಯ
ಮಾಡ್ತೀನಿ ಅಂದಾಗ ಶಿವ ಏನಂದ್ರೆ ಮಾದೇಶ್ವರ ಆಹಾ ಹುಲಿ ಹೌದು ಹುಲಿ ಹೊಡ್ಕೊಳ್ಬಾರೋ ಅಂತ ನೀವು ಹೇಳ್ತಿದ್ದೀರಾ. ಹೌದಪ್ಪ ಹುಲಿ ಅಂದ್ರೆ ನಿಮಗೆ ಬಾಯಿ ಮಾತು, ಹೌದು ನನಗೆ ಪ್ರಾಣ ಸಂಕಟವಲ್ಲ ಬುದ್ಧಿ. ಆಹಾ ಯಾಕೋ ಬಿಡ್ರಿ ಕಣೆ ಹೌದು ಮಾದೇಶ್ವರ. ಹಾ ಹುಲಿ ಅಂದ್ರೆ ಸಾಮಾನ್ಯ ಅಲ್ಲ. ಹಾ ಅಂದ್ರೆ ಖಂಡವಾದ ಮಾಂಸ ತಿಂದು ಹಾ ಬಿಸಿ ಬಿಸಿ ರಕ್ತ ಕುಡಿದು ಬಿಡುತ್ತದೆ. ಬಿಟ್ಟು ಅದಕ್ಕೆ ಹುಲಿ ಅಂದ್ರೆ ನಿಮ್ಗೆ ಬಾಯಿ ಮಾತು, ನನಗೆ ಪ್ರಾಣ ಸಂಕಟ. ಹಾ ನನ್ನ ಕೈಯಲ್ಲಿ ಹುಲಿ ಹೊಡ್ಕೊಂಡ್ ಬರೋದಕ್ಕಾಗಲ್ಲ ಸ್ವಾಮಿ. ಬೇಕಾದ್ರೆ ಯಾವ್ದಾದ್ರು ಸುದ್ದಿ ಹೇಳಿ, ಆದ್ರೆ ಬರಗುಂಡು ಸುದ್ದಿ ಮಾತ್ರ ನನ್ನ ಜೊತೆಯಲ್ಲಿ ಹೇಳಿಬಿಡಿ ಅನ್ನಂತೆ ಬಿಡ್ರಿ ಕಳೆ. ಶಿವ ಶಿವ ಲೋ ಬಿಡ್ರಿ ಕಳೆ. ಹುಲಿ ನನ್ನನ್ನು ತಿಂದಾಕ್ಬಿಡ್ತಿದೆ ಅಂತ ಹೇಳಿ ಚಿಂತೆ ಮಾಡ್ತಿದ್ದೀನಿ. ಗಣಪ ನಾನು ಕುಂತೂರು ಮಠ ಬಿಟ್ಟು ಆಹಾ 77 ಮಳ ಕಡ ಕೈಲಾಸಕ್ಕೆ ಬರ್ಬೇಕಾದ್ರೆ ಹೌದು ನನ್ನ ಕುಂತೂರು ಮಠದ ಗುರುಗಳಾಗಿರುವಂತ ಹಾ ಪ್ರಭುಲಿಂಗ ಸ್ವಾಮಿಗಳು ಹೌದು ನನಗೆ ಮಲೆ ಉಂಡ ಬಸ್ಮಾಂಗ ಕೊಟ್ಟಿದ್ದಾರೆ ಕಣೋ. ಸುಟ್ಟಿದ್ರು ಗಣಪ ನನ್ನ ಕೊಟ್ಟಿರುವಂತ ಮಲೆ ಉಂಡ ಬಸ್ಮಾಂಗವನ್ನ ಹಾ ನಿನ್ ಕೈಯಲ್ಲಿ ಕೊಡ್ತೀನಿ. ಹೌದು ಈ ಮಲೆ ಉಂಡ ಬಸ್ಮಾಂಗ ತಕೊಂಡು ಹೋಗಿ ಹುಲಿ ಹೊಡ್ಕೊಡ್ಬಾರು ಅಂತ ಹೇಳಿದ್ರಂತೆ. ಹೌದು ಅದಕ್ಕೆ ಬೇಡ್ರಿ ಗಣಯ್ಯ ಹೇಳ್ತಿದ್ದಾನೆ, ಸ್ವಾಮಿ ಈ ಮಲೆ ಉಂಡ ಬಸ್ಮಾಂಗ ಏನ್ ಮಾಡಬಲ್ಲು ಸ್ವಾಮಿ? ಹಾ ಬೇಡ್ರಿ ಗಣಯ್ಯ, ಈ ಮಲೆ ಉಂಡ ಬಸ್ಮಾಂಗ ಅಂದ್ರೆ ಒಳ್ಳೆದಕ್ಕಾಗಬೇಕು, ಹಾ ಕೆಟ್ಟದಕ್ಕಾಗಬೇಕು. ಹೌದು ಒಳ್ಳೆದಕ್ಕೆ ಅಂದ್ರೆ ಮದುವೆ ಮಾಡ್ತಾರಲ್ಲ ಆ ಲಗ್ನ ಚಪ್ಪರದಡಿಯಲ್ಲಿ ನನಗೆ ಇಬ್ಬರು ತುಂಡೆ ಆಗ್ಬೇಕು. ಹೌದು ಅದು ಅಲ್ಲದೆ ಹಾ ಒಂದು ಮಾಟ್ನ ಕೂಟ್ನ ಮಾಡ್ತಾರಲ್ಲ ಹಾ ಆ ಮಾಟ್ನ ಕೂಟ್ನ ಮಾಡುವಾಗಲೂ ಈ ಬೂತಿ ಉಂಡೆ ಇರಬೇಕು. ಹೌದು ಅದಕ್ಕೆ ಈ ಬೂತಿ ಉಂಡೆ ಒಳ್ಳೆದಕ್ಕೂ ಆಗಬೇಕು, ಕೆಟ್ಟದಕ್ಕೂ ಆಗಬೇಕು. ಅದಕ್ಕೆ ಈ ಮಲೆ ಉಂಡೆ ಬಸ್ಮಾಂಗ ತಕೊಂಡೋಗಿ ಹುಲಿ ಹೊಡ್ಕೊಂಡು ಬಾರೋ ಬೇಡ್ರಿ ಕಣಯ್ಯ ಅಂತೇಳಿ ಹೌದು ಬೇಡ್ರಿ ಕಣ್ಣಪ್ಪನಿಗೆ ಹಾ ಮಲೆ ಉಂಡ ಬಸ್ಮಾಂಗ ಕೊಟ್ರಂತೆ. ಗಣಪ ಕೊಟ್ರಲ್ಲ, ಬೇಡ್ರಿ ಕಣ್ಣಪ್ಪನಿಗೆ ಬಹಳ ಧೈರ್ಯ ಬಂದ್ಬಿಡ್ತು. ಶಿವ ಶಿವ ಮಾದಪ್ಪ ನೀವು ಒಂದು ಹುಲಿ ಹೊಡ್ಕೊಂಡು ಬಾರೋ ಬೇಡ್ರಿ ಕಣ್ಣಯ್ಯ ಅಂತ ಹೇಳಿದ್ರಿ. ಹೇಳಿದ್ರಿ ಹೌದು 77 ಹುಲಿ ಹೊಡ್ಕೊಂಡು 77 ಮಲ ಕಡ ಕೈಲಾಸಕ್ಕೆ ಬರ್ತೀನಿ ಅಂತೇಳಿ ಆ ಬೇಡ್ರಿ ಕಣ್ಣಯ್ಯ ಹಾ ಆ 77 ಹುಲಿಯನ್ನು ಹೊಡ್ಕೊಂಡು 77 ಮಲ ಕಡ ಕೈಲಾಸಕ್ಕೆ ಬರ್ತೀನಿ ಅಂತೇಳಿ ಶಿವ ಆ ಮಾದಪ್ಪನಿಗೆ ಹುಲಿ ಹೊಡ್ಕೊಂಡ್ ಬರೋದಕ್ಕೋಸ್ಕರವಾಗಿ ಹೌದು ಯಾವ ಮಾರ್ಗ ಬರ್ತಿದ್ದಾರೆ, ಹಾ ಯಾವ ಮಾರ್ಗ ಬರ್ತಿದ್ದಾರೆ ಅಂದ್ರೆ ಮಾರ್ಗವಾಗಿ ಗುಡಿ ಗುಂಡಾಲವನ್ನು ಕಡದು ಅಗ್ಗದ ಬಲೆ ಗದ್ದರದ ಗೀಟಿಯನ್ನು ತಕೊಂಡು ಆ ಚಿಕ್ಕವನಾದ ಬಿಡ್ರಿ ಕೆಣೆಯ ಕನಸರಣ ಮಾದಪ್ಪಂಗ ಹುಲಿ ಹೊಡ್ಕೊಂಡ್ ಬರೋದಕ್ಕೋಸ್ಕರವಾಗಿ ಅವನು ಗುಡಿಯ ಗುಂಡಲ ಕೆಡದವನೇ, ಗುಡಿಯ ಗುಂಡಲ ಕಡಲವರೇ ಗುಡಿಯ ಗುಂಡಾಲ ಕಡಲವರೇ ಎಳದಿನಿ ಕೊಳಕ್ಕೆ ಬಂದವರೇ ಎಳದಿನಿ ಕೊಳವ ಬಿಟ್ಟವರೇ ಎಳೆಯ ಕಲ್ಲಿಗೆ ಬಂದವರೇ ಎಳೆಯ ಕಲ್ಲ ಬಿಟ್ಟವರೇ ಕಂಬಡಗೇರಿಗೆ ಬಂದವರೇ ಕಂಬಡಗೇರಿ ಬಿಟ್ಟವರೇ ರಾಮವ ಕೊಳಕ್ಕೆ ಬಂದವರೇ ರಾಮವ ಕೊಳವ ಬಿಟ್ಟವರೇ ಆನ ತಾಲ ದಿಂಬಗೆ ಶರಣ ಆನಂದವಾಗಿ ಬರ್ತವರೇ ಕಣ್ಣಯ್ಯ ಯಾವಾಗ ಚಿಕ್ಕವನಾದ ಬಿಡ್ರಿ ಕಣ್ಣಯ್ಯ ಕನಸರಣ ಹೌದು ಮಾದಪ್ಪನಿಗೆ ಹುಲಿ ಹೊಡ್ಕೊಂಡ್ ಬರಬೇಕು ಎಂಬುದಾಗಿ ಗುಡಿ ಗುಂಡಾಲವನ್ನು ಕಡದು ಎಣ್ಣೆ ಭಜನದ ಕೊಳ ಎಳದಿನಿ ಕೊಳ ಆ ಎಳದಿನಿ ಕೊಳವನ್ನು ಕಡದು ಜಡೆ ಕಲ್ಲನ್ನು ಬಿಟ್ಟು ಶಿವ ಶಿವ ಜಡೆ ಕಲ್ಲನ್ನು ಕಡದು ತಂಬಡಿಗೇರಿ ಆ ತಂಬಡಿಗೇರಿಯನ್ನು ಬಿಟ್ಟು ರಾಮವ್ವ ಕೊಳ ಆನತಲ ದಿಂಬ ಆ ಆನತಲ ದಿಂಬದ ಹತ್ರ ಬಂದು ಆನತಲ ದಿಂಬದ ಹತ್ರ ಹುಲಿಗಳು ನೋಡಿದಂತೆ ಹೌದು ಮಾದಪ್ಪ ಸಾಕೊಂಡಿರುವಂತ ಹುಲಿ ಆನತಲ ದಿಂಬದ ಹತ್ರ ಸಿಕ್ಕಲಿಲ್ಲ. ಹಾ ಎಲ್ಲಿ ಬಂದಿದ್ದಾರೆ? ಹಾ ರಂಗಸ್ವಾಮಿ ಒಡ್ಡಿಗಳ ಹತ್ರ ಬಂದರು. ಹೌದು ರಂಗನ ಒಡ್ಡು
ಆ ರಂಗನ ಒಡ್ಡಲ್ಲಿ ಬಂದು ಚಿತ್ತ ಮಾಡ್ತಾ ನಿಂತ್ಕೊಂಡ್ರಂತೆ. ಹೇಗೆ ಹಾ ಅಯ್ಯೋ ಮಾದೇಶ್ವರ, ಶಿವ ಶಿವ ಹುಲಿ ಹೊಡ್ಕೊಡ ಬಾರೋ ಬೇಡ್ರ ಕಡೆಗೆ ಅಂತ ನನಗೆ ಕಳೆದಿದ್ರಲ್ಲ. ಎಲ್ಲಿದೆ ಹುಲಿ? ಹುಲಿ ಎದ್ದೆ ಮಾತ್ರ ಕಾಣ್ತಿದೆ ಸ್ವಾಮಿ. ಮಹೇಶ್ವರ ಹುಲಿ ನನ್ನ ಕಣ್ಣಿಗೆ ಒಂದು ಸಿಕ್ಕಿದ್ವಲ್ಲ ಮಾದೇವ. ಶಿವ ಶಿವ ಹುಲಿ ಸಿಕ್ಕಿದ್ರೆ ಹೊಡ್ಕೊಂಡ್ ಬರ್ತೀನಿ. ಎಲ್ಲಿ ಹೋದ್ರೆ? ಹುಲಿ ಸಿಕ್ಲಿಲ್ಲ ಅಂದ್ರೆ ನಮ್ಮ ಪಾದವೆಗತ್ತೆ ಅಂತ ಹೇಳಿ ನಿಮ್ಮ ಪಾದದ ಬಳಿಗೆ ಬಂದ್ಬಿಡ್ತೀನಿ ಅಂತ ಕರೆಯುತ್ತಿ ಕೈ ಮುಗಿತಾ ಆ ರಂಗನ ಒಟ್ಟಲ್ಲಿ ದೇಹ ಮಾಡ್ತಾ ನಿಂತ್ಕೊಂಡ್ರಂತೆ. ಯಾರು? ಬೇಡ್ರ ಕಣ್ಣಿಗೆ ಶರಣ. ಆ ರಂಗನ ಒಡ್ಡಲ್ಲಿ ಚಿತ್ತ ಮಾಡ್ತಾ ನಿಂತಿರ್ಬೇಕಾದ್ರೆ ರಂಗನ ಒಡ್ಡಲ್ಲಿ ಯಾರು ಪ್ರತ್ಯಕ್ಷವಾದರು? ಯಾರಪ್ಪ? ಆ ರಂಗನ ಒಡ್ಡಲ್ಲಿ ಪ್ರತ್ಯಕ್ಷವಾದವರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಮನ್ನಾರಾಯಣ ದಶಾವತಾರಿ ಪುರುಷ ಶ್ರೀಮನ್ನಾರಾಯಣ ಅಲ್ಲಿ ಪ್ರತ್ಯಕ್ಷವಾದರಂತೆ. ಸರಿ ಕಣಪ್ಪ. ಬೇಡ್ರಿ ಕಣಯ್ಯ, ಹಾ ಯಾಕೋ ಕಣ್ಣ ಚಿತ್ತ ಮಾಡ್ತಿದೀಯಾ? ಯಾಕೋ? ನಾರಾಯಣ ಪಾ ಗೋವಿಂದ ಕುಂದ 77 ಮಲ ಕಡ ಕೈಲಾಸದಲ್ಲಿ ಓದಿದ್ರಲ್ಲ ಮೂಡಲಮನೆ ಮಾದೇಶ್ವರ, ಹೌದು. ಅವರು ಯಾರೋ ಬಡವಿ ಹೆಣ್ಮಗಳು ಕಷ್ಟ ಪರಿಶೋಧನೆ ಮಾಡೋದಕ್ಕೆ ಹೋದರಂತೆ. ಹೋಗೋದಕ್ಕೆ ಅದಕ್ಕೆ ಹಾ ಹುಲಿ ಹೊಡ್ಕೊಳ್ಬಾರೋ ಬೇಡ್ರ ಕಣಯ್ಯ ಅಂತ ಹೇಳಿದ್ರು. ಸರಿ. ನಾನು ಹುಲಿ ಹೊಡ್ಕೊಂಡ್ ಬರ್ತೀನಿ ಅಂತ ಬಂದ್ಬಿಟ್ಟಿ ಸ್ವಾಮಿ. ಆದ್ರೆ ಹುಲಿ ಹೆಜ್ಜೆ ಮಾತ್ರ ಕಾಣ್ತಿದೆ, ಹುಲಿ ನನ್ನ ಕಣ್ಣಿಗೆ ಒಂದೂ ಸಿಕ್ಕಲಿಲ್ಲ ಅಂತ ಬೇಡ್ರ ಕಣಯ್ಯ ಹೇಳಿದಾಗ, ಲೋ ಬೇಡ್ರ ಕಣಯ್ಯ, ನಿಮ್ಮ ಮಾರಪ್ಪ ಸಾಕೊಂಡಿರುವಂತ ಹುಲಿ ಸಿಗ್ಬೇಕಾದ್ರೆ ಇಲ್ಲಿ ಸಿಗಲ್ಲ. ಎಲ್ಲಿ ಸಿಗುತ್ತೆ ಅಂದ್ರೆ ಯಾರ ಮನಸ್ಥಾನದಲ್ಲಿ ಬರ್ತಾರೋ, ಎಲ್ಲಿಗೆ? ಯಾರ ಮನಸ್ಥಾನದಲ್ಲಿ ಬರಲ್ವೋ, ಯಾರ ಮನಸ್ಥಾನದಲ್ಲಿ ಬರ್ತಾರೋ, ಯಾರ ಮನಸ್ಥಾನದಲ್ಲಿ ನನ್ನ ಬೆಟ್ಟಕ್ಕೆ ಬರಲ್ವೋ ಅಂತ ಪುಟ್ಟಿ ಬರ್ಕೊಳ್ತಾರೆ. ಎಲ್ಲಿ? ಮಾರ್ಲಮ್ಮಿ ದಂತಿ ತಿಂಗ, ಮಾರ್ಲಮ್ಮಿ ದಂತಿ ತಿಂಗ ಮಾಲಪ್ಪ ಬರುವಂತ ಪುರುಷಗಳನ್ನೆಲ್ಲ ನೋಡ್ತಾರೆ, ಪಟ್ಟಿ ಬರ್ಕೊಳ್ತಾರೆ. ಯಾರ ಮನಸ್ಥಾನದಲ್ಲಿ ಬರ್ತಿದ್ದಾರೆ, ಯಾರ ಮನಸ್ಥಾನದಲ್ಲಿ ಬರ್ತಿರುವಂತ ಸ್ವಾಮಿ ಪಟ್ಟಿ ಎತ್ಕೊಳ್ಳುವಂತ ಸ್ಥಳ. ಹೌದು, ಅದೇ ಕಂಬದಬೋಳಿ ಬೆಟ್ಟ. ಆ ಕಂಬದಬೋಳಿ ಬೆಟ್ಟದ ಮೇಲೆ ಭೂಮಿಯಿಂದ ಹುಟ್ಟಿರುವಂತ ಹುಟ್ಟದ ಕಲ್ಲಿನ ಮೇಲೆ ಹುಲಿಗಳನ್ನ ಹೆಸರನ್ನ ಬರೆದೋಗಿದ್ದಾರೆ ಬಿಡ್ರಿ ಕಣಯ್ಯ. ಹೌದಪ್ಪ, ಹೋಗಿ ನೋಡುವಂತ ಯಾವಾಗ ನಾರಾಯಣ ಅಂದಾಗ ರಂಗನ ಒಡ್ಡನ ಬಿಟ್ಟು ಕಂಬದ ಬೋಳಿ ಬೆಟ್ಟಕ್ಕೆ ಬಂದಿದ್ದಾನೆ. ಭೂಮಿಯಿಂದ ಹುಟ್ಟಿರುವಂತ ಹುಟ್ಟರ ಕಲ್ಲು ನೋಡಿದಂತೆ ಮಾದಪ್ಪ ಹುಲಿಗಳ ಹೆಸರನ್ನ ಆನಂದವಾಗಿ ಬರೆದೋಗುದು. ಏಕೆ? ನಾಳ ಕಲಿಯುಗದಲ್ಲಿ ಬೇಕಾಗ್ತದೆ ಹುಲಿಗಳೆಲ್ಲ ಸ್ವಾಮಿ. ಹುಲಿಗಳ ಹೆಸರನ್ನ ಆನಂದವಾಗಿ ಬರೆದೋಗಿದಂತೆ ಯಾವ ರೀತಿ ಹುಲಿಗಳನ್ನ ವರ್ಣ ಮಾಡಿ ಕೊಡ್ತಿದ್ದಾನೆ ಬಿಡ್ರಿ ಕಣಯ್ಯ. ಹೇಗೆ? ಯಾವ ರೀತಿ ವರ್ಣ ಮಾಡಿ ಕೊಡ್ತಿದ್ದಾನೆ ಅಂದ್ರೆ, ಅಯ್ಯ ಕೂದಳಿಗೆ ಕರಿ ಬರಗಾಬ, ಕುಂತನು ಪುರದಂಟೆಳ್ಳಾಬ, ಆ ಮಾಟನ ಕಾರಣ ಮೂಗಾಬ, ಮಡಗಿದ ಮಾಂಸವ ತಿಂದವನೇ, ಪಟಗೊಟ್ಟ ರತ್ಯ ಉಳಿಯವನೇ, ಕತ್ಕಂಡು ಎತ್ತೋ ಮೂಳ ಗರ್ಗವನೇ, ಆ ಕಾಮ್ಗೆರ ಬರಗ, ಚಿಕ್ಕಲೂರು ಬರಗ, ಕುಂತೂರು ಮರದ ಸ್ವಾಮಿಗಳ ಕೊಟ್ಟ 12 ಚಂದ್ರಗ ಕೆಂಬರಗ. ಯಾವಾಗ ಹುಲಿಗಳ ಹೆಸರನ್ನ ವರ್ಣ ಮಾಡಿ ಯಾವಾಗ ಕೂಗ್ಬಿಟ್ರು, ಹುಲಿಗಳೆಲ್ಲ ಬೆಂಡಿಗರನ್ನ ಅಂಡೆ ಒಳಗೆ ಬಿಟ್ಟಿರುವಂತೆ ಬೇಡ್ರ ಕಣ್ಣಪ್ಪ ಕೂಗುವಂತ ಕೂಗು ಹುಲಿಗಳಿಗೆಲ್ಲ ಬರ್ಸಿಡ್ಲು ಹೊಡೆದಂಗ ಆಗ್ಬಿಡ್ತಂತೆ. ಆಕಾಶದಲ್ಲಿ ಗುಡುಗಿದ್ರೆ ಮಿಂಚಿದ್ರೆ ಈ ಭೂಲೋಕದಲ್ಲಿ ನಮ್ಗೆ ಯಾವ ರೀತಿ ಕೇಳ್ತದೋ
ಆ ರೀತಿ ಹುಲ್ಗಳಿಗೆಲ್ಲ ಬರ ಸಿಡ್ಲು ಹೊಡೆದಂಗಾಗ್ಬಿಡ್ತು. ಯಾವಾಗ ಮಾದಪ್ಪನೇ ಕೂಗ್ತಿದಾರೋ ಇಲ್ಲ ಮಾದೇವನ ಶಿಷ್ಯ ಹಾ ಹಾ ಬೇಡಿಕೆಯನ್ನು ಕೂಗ್ತಿದಾರೋ ಹೌದಪ್ಪ ಹೋಗ್ಬೇಕು ಅಂತೇಳಿ ಹುಲ್ಗಳೆಲ್ಲ ಹಿಂದಲ್ ಪಾತ್ದೊಳಗೆ ಹಿಂದಕ್ಕೆ ಕರೆಸ್ಕೊಂಡು ಹೌದು ಮುಂದಲ್ ಪಾತ್ದೊಳಗೆ ಮುಂದಕ್ಕೆ ಕರೆಸ್ಕೊಂಡು ಹೌದು ಬೇಡ್ರ ಕಣಪ್ಪನ ದಂಡಕ್ಕೆ ಹುಲ್ಗಳೆಲ್ಲ ಹೌದು ರಭುಸ್ತಿಂದ ಓಡ್ ಬರವಂತೆ. ಶಿವ ಶಿವ ಯಾವಾಗ ರಭುಸ್ತಿಂದ ಓಡ್ ಬರ್ತಿತ್ತಲ್ಲ ಸಾಕು ಸಾಕು ತಗೊಂಬನ್ನಿ ಪಾಪ